ಒಬ್ಬ ವಿದ್ಯಾರ್ಥಿ ತನ್ನ ಗುರುವಿನ ಬಳಿ ಹೋಗಿ ಒಂದು ನಿವೇದನೆಯನ್ನು ಮಾಡ್ಕೋತಾನೆ. ಏನಂತ ಅಂದರೆ, ಗುರುಗಳೇ, ಈ ಗುರುಕುಲದಲ್ಲಿ ಬೇರೆಯವರೆಲ್ಲ ತುಂಬ ಡಿಸ್ಟರ್ಬ್ ಮಾಡ್ತಾರೆ, ಏನೇನೋ ಮಾತಾಡ್ತಾರೆ, ಅಲ್ಲ ಸಲ್ಲದ ವಿಚಾರಗಳನ್ನೆಲ್ಲ ಮಾತಾಡ್ತಾರೆ. ಅಧ್ಯಯನದ ಕಡೆ ಗಮನ ಕೊಡಲಿಕ್ಕಾಗಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ಇಲ್ಲಿ ಯಾರೂ ಕೂಡ ಅಷ್ಟು ಒಳ್ಳೆಯವರು ಅಂತ ಅನಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾನೆ. ಸರಿ, ಗುರುಗಳು ಕೇಳ್ತಾರೆ, ಅದಕ್ಕೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ನೀವು ಪರ್ಮಿಷನ್ ಕೊಟ್ಟರೆ ನಾನು ಗುರುಕುಲವನ್ನು ತ್ಯಜಿಸಿ ಬೇರೆ ಇದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಪ್ರಶಾಂತವಾದಂತಹ ಅಧ್ಯಯನಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಒಳ್ಳೆ ಗುರುಕುಲ ಹುಡ್ಕೊತೀನಿ ಅಂತ ಹೇಳ್ತಾನೆ. ಗುರುಗಳು ಹೇಳ್ತಾರೆ, ಸರಿ ಆಯಿತು, ನಾನು ನಿನಗೆ ಪರ್ಮಿಷನ್ ಕೊಡ್ತೀನಿ, ಹೋಗು, ಇದಕ್ಕಿಂತ ಒಳ್ಳೆ ಅದ್ಭುತವಾದ ಗುರುಕುಲವನ್ನು ಹುಡುಕೋ. ಆದರೆ ಕೊನೆಯದಾಗಿ ನಾನು ಹೇಳಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡು, ಆಮೇಲೆ ಹೊರಡು ಅಂತ ಹೇಳ್ತಾರೆ. ಸರಿ, ಹೇಳಿ ಗುರುಗಳೇ, ಏನದು ಕೆಲಸ? ಎರಡೂ ಕೈಯನ್ನು ಬೊಗಸೆ ರೀತಿ ಮಾಡಿಕೊಂಡು ಬಾಪ ಇಲ್ಲಿ ಹತ್ರ ಅಂತ ಹೇಳ್ತಾರೆ. ಅವನು ಎರಡೂ ಕೈಯನ್ನು ನೀರು ಕುಡಿತೀವಲ್ಲ ಬೊಗಸೆನಲ್ಲಿ, ಆ ಥರ ಮಾಡ್ಕೊಂಡು ಬರ್ತಾನೆ. ಕಮಂಡಲದಿಂದ ತೀರ್ಥವನ್ನು ಆ ಬೊಗಸೆ ಒಳಗಡೆ ಹಾಕಿ, ನೋಡು ಬೊಗಸೆ ತುಂಬ ತೀರ್ಥ ಹಾಕಿದ್ದೀನಿ, ಈ ತೀರ್ಥವನ್ನು ಹಿಡ್ಕೊಂಡು ನೀನು ಇಡೀ ಗುರುಕುಲವನ್ನು ಒಂದು ಪ್ರದಕ್ಷಿಣೆ ಹಾಕ್ಬಾ. ಅವನು ಅಷ್ಟೇನಾ, ಆರಾಮಾಗಿ ಮುಗಿಸ್ಬಿಡ್ತೀನಿ, ಈಗಲೇ ಹೊರಟೆ ಅಂತಾನೆ. ವೆಯ್ಟ್ ಇರು, ಈ ತೀರ್ಥದ ಒಂದು ಹನಿ ಕೂಡ ಆಚೆ ಚೆಲ್ಲಬಾರ್ದು, ಚೆಲ್ಲಿದ್ರೆ ನಾನು ನಿನಗೆ ಪರ್ಮಿಷನ್ ಕೊಡಲ್ಲ. ಓ, ಇದು ಸ್ವಲ್ಪ ಕಷ್ಟ, ಇರಲಿ ನಾನು ಮಾಡ್ತೇನೆ ಅಂದ್ಬಿಟ್ಟು ಹೊರಡ್ತಾನೆ. ಬೊಗಸೆಯನ್ನು ಹಾಗೆ ಹುಷಾರಾಗಿ ಹಿಡ್ಕೊಂಡು ಒಂದು ಪ್ರದಕ್ಷಿಣೆ ಹಾಕಿ ಬಂದು ಗುರುಗಳ ಮುಂದೆ ನಿಂತ್ಕೋತಾನೆ. ಗುರುಗಳೇ, ಒಂದು ಹನಿ ಬಿದ್ದಿಲ್ಲ ಕೆಳಗಡೆ, ನೀಟಾಗಿ ಪ್ರದಕ್ಷಿಣೆ ಹಾಕ್ಕೊಂಬಂದಿದ್ದೀನಿ ಅಂತ ಹೇಳ್ತಾನೆ. ವೆರಿ ಗುಡ್. ಇವಾಗ ಹೇಳು, ನೀನು ಪ್ರದಕ್ಷಿಣೆ ಆಗ್ತಿದ್ದಲ್ಲ ಗುರುಕುಲವನ್ನು, ಯಾರಾದರೂ ಈ ರಾಜಕೀಯ ಅದು ಇದು ಬಗ್ಗೆ, ಬೇಡವಾದ ವಿಚಾರಗಳ ಬಗ್ಗೆ ಕಲಹಗಳನ್ನ ಮಾಡ್ತಿದ್ರಾ, ಮಾತುಗಳು ಆಡ್ತಿದ್ರಾ, ಕಿರ್ಚಾಡ್ತಿದ್ರಾ, ಅನ್ಯತಾ ಏನಾದರೂ ನಡೀತಾ ಇತ್ತಾ ಅಂತ. ಅವನು ಹೇಳ್ತಾನೆ, ಏನೋ ಗುರುಗಳೇ ಗೊತ್ತಾಗಲಿಲ್ಲ, ನಾನು ಫುಲ್ಲು ಈ ಬೊಗಸೆ ನೀರಿನ ಕಡೆನೇ ಗಮನ ಕೊಟ್ಬಿಟ್ಟಿದ್ದೆ, ನನ್ನ ಕಾನ್ಸಂಟ್ರೇಷನ್ ಎಲ್ಲ ಇಲ್ಲೇ ಇತ್ತು, ನಾನು ಆ ಕಡೆ ಈ ಕಡೆ ನೋಡೋಕ್ಕಾಗಲಿಲ್ಲ ಅಂತ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಇದೇ ಕಣ ಪಾಠ, ಎಲ್ಲಿವರೆಗೂ ನೀನು ನಿನ್ನ ಅಧ್ಯಯನದ ಮೇಲೆ, ನಿನ್ನ ಗುರಿ ಮೇಲೆ ಕಾನ್ಸಂಟ್ರೇಷನ್ ಇಟ್ಟಿರ್ತೀಯ, ಗಮನ ವಹಿಸಿರ್ತೀಯ, ಅಲ್ಲಿವರೆಗೂ ನಿನ್ನ ಸರೌಂಡಿಂಗು, ನಿನ್ನ ಸುತ್ತಮುತ್ತಲಿನಲ್ಲಿ ನಡ್ತಕ್ಕಂಥ ವಿದ್ಯಮಾನಗಳು, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಟಾಕ್ಸ್ ನಿನ್ನನ್ನು ಟಚ್ಚೇ ಮಾಡಲ್ಲ. ಯಾವಾಗ ನಿನ್ನ ಗಮನ, ನಿನ್ನ ಗುರಿ, ನಿನ್ನ ಅಧ್ಯಯನವನ್ನು ಬಿಟ್ಟು ಇರುತ್ತೆ, ಆಗ ಮನಸ್ಸು ಎಲ್ಲ ಕಡೆ ಸುತ್ತುತ್ತಾ ಇರುತ್ತೆ, ಆಗ ಇಂಪಾರ್ಟೆನ್ಸ್ ಕೊಡುತ್ತೆ ಅವರ ಮಾತುಗಳಿಗೆ. ಮೊದಲು ನೀನು ನಿನ್ನ ಅಧ್ಯಯನದ ಕಡೆ ಗಮನ ಕೊಡು. ಈ ಗುರುಕುಲ ಅಲ್ಲ, ಪ್ರಪಂಚದ ಯಾವುದೇ ಗುರುಕುಲಕ್ಕೆ ಹೋದರೂ ಹೀಗೆ ಇರೋದು. ಆಗ ಶಿಷ್ಯನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಸ್ನೇಹಿತರೆ, ಈ ಒಂದು ಚಿಕ್ಕದಾದ ಚೊಕ್ಕದಾದ ಕತೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ಪಾಠವನ್ನು ಕಲಿಸುತ್ತೆ. ನಾವು ಕೆಲಸ ಮಾಡುವ ಜಾಗದಲ್ಲೇ ಆಗಲಿ, ಎಲ್ಲೇ ಆಗಲಿ, ನಮ್ಮ ಗಮನ ನಮ್ಮ ಗುರಿಯ ಮೇಲಿರಬೇಕು. ಯಾವಾಗ ನಾವು ನಮ್ಮ ಗಮನವನ್ನು ನಮ್ಮ ಗುರಿ ಉದ್ದೇಶದಿಂದ ವಿಚಲಿತಗೊಳಿಸ್ತೀವಿ, ಡಿಸ್ಟರ್ಬ್ ಆಗ್ತೀವಿ, ಆಗ ನಕಾರಾತ್ಮಕವಾದಂತಹ ಯೋಚನೆಗಳು, ಅಕ್ಕಪಕ್ಕ ನಡೀತಿರ್ತಕ್ಕಂಥ ವಿದ್ಯಮಾನಗಳು, ನಮಗೆ ಬೇಡದೇ ಇರತಕ್ಕಂಥ ಎಲ್ಲ ವಿಚಾರಗಳು ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಲಿಕ್ಕೆ ಪ್ರಾರಂಭಿಸ್ತವೆ. ಎಲ್ಲಿಂದನೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಈ ಸಮಾಜನೇ ಹೀಗಿದೆ, ಇದನ್ನು ತಪ್ಪಿಸ್ಕೊಂಡು ನಾವು ಮಂಗಳ ಗ್ರಹದಲ್ಲಿ ಹೋಗಿ ಬದುಕೋಕ್ಕಾಗಲ್ಲ ಸಾಧನೆ ಮಾಡಲಿಕ್ಕೆ. ಆದುದರಿಂದ ನಾವೆಲ್ಲರೂ ನಮ್ಮ ಗುರಿ ಉದ್ದೇಶಗಳ ಮೇಲೆ ನಮ್ಮ ಗಮನವನ್ನು ಹರಿಸಿ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋದರೆ ಖಂಡಿತ ನಾವು ಜೀವನದಲ್ಲಿ ಉದ್ಧಾರ ಆಗ್ತೀವಿ. ಆಗ ನಮ್ಮ ಬಗ್ಗೆ ಬೆನ್ನಲ್ಲಿ ಮಾತಾಡ್ಕೊಳ್ಳೋರು ಇರ್ಬೋದು, ನಮ್ಮ ಸುತ್ತಮುತ್ತ ಬೇಡವಾದ ವಿಚಾರಗಳ ಬಗ್ಗೆ ಮಾತಾಡುವಂಥವ್ರು ಇರ್ಬೋದು, ನಮ್ಗೆ ಯಾವುದೇ ರೀತಿ ನಮ್ಮ ಮನಸ್ಸಿಗೆ, ನಮ್ಮ ನೆಮ್ಮದಿಗೆ ತೊಂದರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮುಂದಿನ ವಿಡಿಯೋಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.